ಮಾತಾಡ್ತಿದ್ರು ಸ್ಟೇಜ್ ಮೇಲೆ. ಅದಕ್ಕೆ ವಿಜಯೇಂದ್ರ ಅವರು ಹೇಳ್ತಾರೆ, ಯಾರು ಮನೆ ಕೆಡುವಂಥ ಕೆಲಸ ಮಾಡಬಾರ್ದು, ಮನೆ ಕಟ್ಟುವಂಥ ಕೆಲಸ ಮಾಡಬೇಕು. ಅಲ್ಲ, ಹಿಂದೆ ಪ್ರತ್ಯೇಕ ಧರ್ಮ ಅಂತ ಹೋರಾಟ ನಡೆದಾಗ ಅವಾಗ ಒಡೆಯುವಂಥ ಕೆಲಸ ಆಗೋದು ನಾನೇ ಹೇಳಿದ್ದೆ. ಆದರೆ ಏನಾಗಿತ್ತು, ಹಿಂದೆ ಹೋರಾಟ ಮಾಡಿದಾಗ ವೀರಶೈವ ಬೇರೆ, ಲಿಂಗಾಯತ ಬೇರೆ ಅನ್ನುವಂಥದ್ದು. ವೀರಶೈವ ಲಿಂಗಾಯತ ಅಂತ ಶಕ್ತಿ ಇದಾವನ್ನ ಲಿಂಗಾಯತ ಧರ್ಮದೊಳಗೆ, ಅವೆರಡೂ ಬೇರೆ ಬೇರೆ ಅನ್ನುವಂಥ ರೀತಿಯಲ್ಲಿ ಬಿಂಬನೆ ಮಾಡುವಂಥದ್ದು. ಮತ್ತು ಸಮಾಜದಲ್ಲಿ ಒಂದು ಗ್ರೂಪು, ಒಂದು ವರ್ಗ ಬಿಟ್ಟು ಅದು ಹೋರಾಟಕ್ಕೆ ಇಳಿದಿದ್ದು, ಅದು ಬೇಸಿಕ್ ನಾ ಕ್ವಶನ್ ಮಾಡಿತ್ತು. ವೀರಶೈವ ಲಿಂಗಾಯತ ಎರಡೂ ಒಂದಂತೂ ಇಟ್ಕೊಂಡು ಎಲ್ಲ ಗುರು ವಿರಕ್ತರು ಒಂದು ಕಡೆ ಸೇರಿ, ಎಲ್ಲ ಸಮಾಜದ ಪ್ರಮುಖರು ಒಂದು ಕಡೆ ಸೇರಿ, ಇನ್ನು ಸ್ವತಂತ್ರ ಧರ್ಮ ಅನ್ನುವಂಥ ರೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನುವಂಥದ್ದು ನಿರ್ಧಾರ ಮಾಡಿರಿ ಅಂತ ಹೇಳಿದೆ ನಾನು. ಆ ರೀತಿಯ ನಿರ್ಧಾರಗಳನ್ನು ಮಾಡಬೇಕು. ವೀರಶೈವ ಮಹಾಸಭಾ, ಲಿಂಗಾಯತ ಸಭಾ ಏನಿದೆ ಇದು ಲೀಡ್ ತೊಗೋಬೇಕು ಅನ್ನುವಂಥ ಅಭಿಪ್ರಾಯಗಳನ್ನು ಅಲ್ಲಿ ಎತ್ತಿದ್ದೇನೆ. ಇದು ಸ್ವತಂತ್ರ ಧರ್ಮ ಅನ್ನುವಂಥ ಕಾರಣ ಮೇಲೆ ಸಮಾಜದಲ್ಲಿ ಒಡಕುಂಟುವಂಥದ್ದು ಆಗೋದು ಬೇಡ. ಎಲ್ಲ ವರ್ಗದವರು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಸಮಾಜದ ಎಲ್ಲ ಬಂಧುಗಳು ಒಂದು ಕಡೆ ಸೇರಿಸಿ, ಅದರಲ್ಲಿ ಪ್ರಮುಖವಾಗಿ ಪ್ರಮುಖರನ್ನ, ಅದರಲ್ಲಿ ಗುರು ವಿರಕ್ತರು ಸೇರಿ ಒಂದು ಇದ್ರ ಬಗ್ಗೆ ಒಂದು ಕಾನ್ಷಿಯಸ್ ಆದ ನಿರ್ಧಾರ ಕೈಗೊಂಡ್ರೆ ಆ ಒಂದು ಸ್ವತಂತ್ರ ಧರ್ಮ ಅನ್ನುವಂಥದ್ದು ವೀರಶೈವ ಲಿಂಗಾಯತ ಎರಡೂ ಕೂಡಿ, ಲಾಸ್ಟ್ ಟೈಮ್ ಏನು ಮಾಡಿದ್ರು, ವೀರಶೈವ ಬೇರೆ ಲಿಂಗಾಯತ ಬೇರೆ ಅನ್ನುವಂಥ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಮಾಡಿದ್ರು. ಆ ವಿಚಾರ ಇದ್ದದಕ್ಕೆ ಭಾಳಷ್ಟು ಜನ ಅಪೋಸ್ ಮಾಡಿದ್ರು. ಅವತ್ತು ನಾನು ಅಪೋಸ್ ಮಾಡಿದ್ದೆ, ಅದರ ಪ್ರಶ್ನೆನೇ ಇಲ್ಲ. ಹೀಗಾಗಿ ಸಮಾಜವನ್ನು ಒಡೆಯುವಂಥ ಪ್ರಶ್ನೆನೇ ಇಲ್ಲ. ಇವತ್ತು ಎಲ್ಲ ಸಮಾಜದ ಎಲ್ಲ ವರ್ಗದವರು ಕೂಡಿಕೊಂಡು ಹೋರಾಟ ಮಾಡೋದಕ್ಕೆ ಅದಕ್ಕೊಂದು ಏನಾದ್ರು ಪ್ರತಿಫಲ ಸಿಗಲಿಕ್ಕೆ ಸಾಧ್ಯತೆ ಅನ್ನುವಂಥ ಮಾತನ್ನು ನೀನಿದೆ. ನಿನ್ನೆ ಸಕ್ಸಸ್ ಆಯ್ತು ಸಮಾವೇಶ. ಅಲ್ಲ, ಸಮಾವೇಶ ಆಗಿದೆ, ರೆಸೊಲ್ಯೂಷನ್ ಪಾಸ್ ಮಾಡಿದ್ದಾರೆ. ಒಳ್ಳೆಯ ರೀತಿಯಾದಂಥ ರೆಸ್ಪಾನ್ಸ್ ಇದೆ. ಸಮಾಜದಿಂದಲೂ ಸಹಿತ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಸಿಕ್ಕಿದೆ.